ದಯವಿಟ್ಟು ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲ ಈ ಜಿಲ್ಲೆಯ ಜನತೆ ಬುದ್ಧಿವಂತರು. ಯಾಕೆ ಅಂತ ಹೇಳಿದರೆ ವಿದ್ಯಾವಂತರಾಗಿದ್ದೇವೆ. ವಿದ್ಯಾಕ್ಷೇತ್ರ ವಿದ್ಯಾಕಾಶಿಯಾಗಿ 12 ಮೆಡಿಕಲ್ ಕಾಲೇಜು, ಅದೇ ಥರ ಅನೇಕ ಇಂಜಿನಿಯರಿಂಗ್ ಕಾಲೇಜು, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು, ಅದು ಇದು ಇಲ್ಲಿರುವುದರಿಂದ, ಅನೇಕ ಹಾಸ್ಪಿಟ್ಲ್ಗಳಿರುವುದರಿಂದ, ಎಲ್ಲ ಕಡೆಯಿಂದ ಈ ಭಾಗದಲ್ಲಿ ಬರುವುದರಿಂದ ನಮ್ಮಲ್ಲಿ ಶಿಕ್ಷಣಕ್ಕೆ ಯಾರೂ ತೊಂದರೆ ಮಾಡುವಂಥ ಪರಿಸ್ಥಿತಿ ಇಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ನವಮಂಗಳೂರು ಬಂದರಿನ ಆಡಳಿತ ವರ್ಗ, ಅಂದರೆ ಬಂದರಿನಲ್ಲಿ ಈಗ ಅಧ್ಯಕ್ಷರು ತಾತ್ಕಾಲಿಕವಾಗಿದ್ದರೂ, ಉಪಾಧ್ಯಕ್ಷರು ವಿದೇಶ ಪ್ರವಾಸದಲ್ಲಿ ಮೋಜು ಮಸ್ತಿ ಮಾಡೋದಾದ್ರೂ, ಇವತ್ತು ಅಲ್ಲಿ ಈ ಶಾಲೆಯನ್ನು ಎತ್ತಂಗಡಿ ಮಾಡುವಂಥ ಕೆಲಸ ಮತ್ತು ವಿಲೀನ ಮಾಡುವಂಥ ಕೆಲಸ, ಆ ಶಿಕ್ಷಣ ಸಂಸ್ಥೆಯನ್ನು ಮುಚ್ಚುವಂಥ ಕೆಲಸ ಆಗ್ತಾ ಉಂಟು. ಈಗ ಆ ಭಾಗದಲ್ಲಿ ಒಂದು 40 ವರ್ಷಗಳಿಂದ ಒಂದು ಆಂಗ್ಲ ಮಾಧ್ಯಮ, ಸ್ಟೇಟ್ ಲೆವೆಲ್ ಆಂಗ್ಲ ಮಾಧ್ಯಮ ಶಾಲೆಯನ್ನು ಅಂದು ಆ ಭಾಗದ ಜನರಿಗೆ, ಅಂದರೆ ನಿರ್ವಸಿತ ಕುಟುಂಬದವರಿಗೆ, ಕಾಗದಪಳ್ಳ ಇರ್ಬೋದು, ಕೃಷ್ಣಾಪುರ ಇರ್ಬೋದು, ಮತ್ತು ಸುರತ್ಕಲ್ಲು, ಅದೇ ಥರ ಹೊಸಬೆಟ್ಟು, ಆ ಭಾಗದಿಂದ ಎಲ್ಲರೂ ಅವರ ಜಾಗವನ್ನು ಬಿಟ್ಟುಕೊಟ್ರು ವಿದ್ಯಾಭ್ಯಾಸಕ್ಕಾಗಿ ಆ NMPA ಆಂಗ್ಲ ಮಾಧ್ಯಮ ಶಾಲೆಗೆ ಬರ್ತಾಯಿದ್ರು. ಅಲ್ಲಿ ಒಂದು ಸೆಂಟ್ರಲ್ ಸ್ಕೂಲ್ ಉಂಟು, ಅದು ಪೋರ್ಟ್ ಯೂಸರ್ಸ್ನವರಿಗೆ ಆಗ್ತದೆ. ಆದರೆ ಈ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಾಧಾರಣ ಅಂದಿನಿಂದ ಇಂದಿನವರೆಗೆ ಅನೇಕ ವಿದ್ಯಾರ್ಥಿಗಳು ಹೊರಬಂದು ಭಾಳಷ್ಟು ದೇಶದಲ್ಲಿ ಮತ್ತು ವಿಶ್ವದಲ್ಲೇ ಭಾಳಷ್ಟು ಕಡೆ ಅತ್ಯುತ್ತಮವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ವಿದ್ಯಾಭ್ಯಾಸವನ್ನು ಆ ಶಿಕ್ಷಣ ಸಂಸ್ಥೆ ನೀಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಕಳೆದ ಅಧ್ಯಕ್ಷರಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ LKG UKGಯನ್ನು ಸುದ್ದಿಲ್ಲದೆ ಬಂದ್ ಮಾಡಿದರು. ಈಗ ಅಲ್ಲಿರುವಂಥ ಒಂದು ಆ ಪ್ರಮುಖ ಆಂಗ್ಲ ಮಾಧ್ಯಮ ಶಾಲೆಯನ್ನು ಯಾವುದೋ ಒಂದು ಬಂದರ್ ಪ್ರದೇಶದ ಈ ಭಾಗದಲ್ಲಿ ಒಂದು ಶಾಲೆಯೊಂದಿಗೆ, ಕನ್ನಡ ಶಾಲೆಯೊಂದಿಗೆ ಅದನ್ನು ವಿಲೀನಗೊಳಿಸುವಂಥ ಒಂದು ಉದ್ದೇಶವನ್ನು ಅವರು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಈ ಶಾಲೆಯನ್ನು ಯಾವುದೇ ರೀತಿಯಲ್ಲಿ ವಿಲೀನ ಮುಟ್ಟುವ ಪರಿಸ್ಥಿತಿಗೆ ಹೋಗಬಾರ್ದು. ಮುಂದಿನ ಆ ಬೋರ್ಡ್ ಮೀಟಿಂಗ್ನಲ್ಲಿ ಈ ಯಾವ ರೀತಿಯಲ್ಲಿ ತಾವು ಹುನ್ನಾರವನ್ನು ಮಾಡಿದರೆ ಅದನ್ನು ನಿಲ್ಲಿಸಿ, ಅಲ್ಲಿ ಈಗಾಗಲೇ ಹಿಂದಿನ ಅಧ್ಯಕ್ಷರು ನಿಲ್ಲಿಸಿದಂತಹ ಆ LKG UKGಯನ್ನು ಪುನರ್ ಪ್ರಾರಂಭ ಮಾಡಲಿಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೈ ಮುಗಿದು ಆಡಳಿತ ಮಂಡಳಿಗೆ, ಸೆಕ್ರೆಟರಿಗೆ ಈ ಒಂದು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ಇದು ನಿಲ್ಲಿಸಿದರೆ, ನಮ್ಮನ್ನು ಕೆದಕುವಂಥ ಪರಿಸ್ಥಿತಿ ಮಾಡಿದರೆ ಖಂಡಿತ ಈ ಪ್ರದೇಶದಲ್ಲಿ ಉತ್ತಮವಾಗಿರಲಿಕ್ಕಿಲ್ಲ. ನಾವು ಶಾಂತಿಯುತ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನು, ನಮ್ಮ ಹೋರಾಟವನ್ನು ನಾವು ಮಾಡ್ತೇವೆ.